ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶಬರಿನಾಥ್. ಆತ್ಮೀಯರೇ, ಈ ಕೂಡಲೇ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಹೆಸರು ಬಂದು ಸಾರಥಿ ಸಮಾಚಾರ ಅಂತ, ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ಈ ಹಿಂದೆ ಹೇಳಿದಂತೆ ಸಾಕಷ್ಟು ಮಾಹಿತಿಗಳನ್ನ ಒದಗಿಸೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಇದೊಂದು ವಿಭಿನ್ನವಾದ ಪ್ರಯತ್ನ. ಇದನ್ನು ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ಎಲ್ಲ ಚಾಲಕ ಮತ್ತು ಮಾಲೀಕರಿಗೆ ಕಾನೂನಿನ ಅರಿವು ಮತ್ತು ಸಾರಿಗೆ ಕ್ಷೇತ್ರದಲ್ಲಿ ದುಡಿಯುವಂಥ ಎಲ್ಲ ನನ್ನ ಆಟೋ ಚಾಲಕರಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು, ಗೂಡ್ಸ್ ವಾಹನ ಚಾಲಕರಿರ್ಬೋದು, ಖಾಸಗಿ ಬಸ್ಸು ಮತ್ತು ಇತರೆ ವರ್ಗದಲ್ಲಿ ದುಡಿಯುವಂಥ ಎಲ್ಲ ಚಾಲಕರಿಗೆ ಅನುಕೂಲ ಆಗುವಂಥ ಮಾಹಿತಿಗಳನ್ನ ನಾನು ಪ್ರತಿ ಸಾರಿ ನೀಡ್ತಾ ಹೋಗಿದ್ದೀನಿ. ಈ ಬಾರಿ ಕೂಡ ಅದನ್ನೇ ನೀಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಕಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡುವಂಥ ಕೆಲಸಗಳನ್ನ ಮಾಡಿ. ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಮಾಹಿತಿಗಳು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡುವಂಥ ಕೆಲಸ ಕೂಡ ತಾವು ಮಾಡಿ. ಅದ್ರ ಬಗ್ಗೆ ಕೂಡ ನಾನು ಅಧ್ಯಯನ ಮಾಡೋ ಮುಖಾಂತರ ತಮಗೆ ಮಾಹಿತಿ ಒದಗಿಸೋ ನಿಟ್ಟಿನಲ್ಲಿ ಸಹಕಾರ ನೀಡಲಿದ್ದೇನೆ. ದಯಮಾಡಿ ಇವತ್ತಿನ ಮಾಹಿತಿ ಒಂದು ಏನು ಸಾಕಷ್ಟು ದಿನಗಳಿಂದ ಚರ್ಚೆಯಲ್ಲಿರುವಂಥ ವಿಚಾರ ಇದು. HSRP ಪ್ಲೇಟ್ ಹೀಗೆ ವಿಚಾರ ಸಂಬಂಧಪಟ್ಟಂಗೆ ಸಾರಿಗೆ ಇಲಾಖೆಯಿಂದ ಅಥವಾ ಸರ್ಕಾರದಿಂದ ಒಂದು ಆದೇಶ ಬಂದಿದೆ. ಏನು ಗಡುವು ಬಂದು ಜೂನ್ 12ರವರೆಗಿತ್ತು, ಅದು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆ ದಾಖಲಾಗಿದ್ದರಿಂದ ಅದು ತಡವಾಗಿ ಬಂದಿತ್ತು. ಈಗ ಅದರ ಆದೇಶದ ಅನುಸಾರವಾಗಿ ಸಾರಿಗೆ ಇಲಾಖೆ ಮತ್ತು ಸರ್ಕಾರದಿಂದ ಒಂದು ಗಡುವನ್ನು ವಿಸ್ತರಣೆ ಮಾಡಿದ್ದಾರೆ. HSRP ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಗಳ ಅಂದರೆ ನಮ್ಮ ತಮಗೆಲ್ಲ ಗೊತ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಸಾಕಷ್ಟು ಬಾರಿ ತಮಗೆಲ್ಲರಿಗೂ ಗಮನಕ್ಕೆ ಬಂದಿದೆ. ನಂಬರ್ ಪ್ಲೇಟ್ಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಆನ್ಲೈನ್ ಮುಖಾಂತರ ತಾವೆಲ್ಲ ರಿಜಿಸ್ಟರ್ ಮಾಡ್ಕೋಬೇಕು, ಬುಕ್ ಮಾಡ್ಕೋಬೇಕು. ಯಾಕೆಂದರೆ ಮುಂಚೆ ಎಲ್ಲ ತಾವೆಲ್ಲ ಹೋಗಿ ಯಾವುದೋ ಬೀದಿ ಬದಿಯಲ್ಲಿರುವಂಥ ನಂಬರ್ ಪ್ಲೇಟ್ ಅಂಗಡಿಗಳಿರ್ಬೋದು, ಸ್ಟಿಕ್ಕರ್ ಕಟ್ಟಿಂಗ್ ಅಂಗಡಿಗಳಲ್ಲಿ ಹಾಕ್ಸ್ಕೊಳ್ತಿದ್ರಿ. ಆ ರೀತಿ ಸಿಗಲ್ಲ ಅನ್ನೋದು ಕೂಡ ತಮಗೆಲ್ಲರಿಗೂ ಈಗಾಗಲೇ ಅರಿವಾಗಿದೆ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಸರ್ಕಾರದಿಂದ ಆದೇಶ ಕೂಡ ಬಂದಿದೆ. 19/6/2024 ಈ ತಿಂಗಳು ಜೂನ್ 19ನೇ ತಾರೀಕು ಆದೇಶ ಮಾಡಿದ್ದಾರೆ. ಗಡುವನ್ನು ಕೂಡ ವಿಸ್ತರಣೆ ಮಾಡಿದ್ದಾರೆ. ಅಂದರೆ ಸೆಪ್ಟೆಂಬರ್ 15ನೇ ತಾರೀಕುವರೆಗೂ ಗಡುವನ್ನು ವಿಸ್ತರಣೆ ಮಾಡಿ ಅಲ್ಲಿವರೆಗೂ ಸಾರಿಗೆ ಇಲಾಖೆಯಾಗಲಿ ಅಥವಾ ಸಂಚಾರಿ ಪೊಲೀಸರಾಗಲಿ ನಿಮಗೆ ಯಾವುದೇ ರೀತಿಯ ದಂಡವನ್ನು ಹಾಕೋದಿಲ್ಲ HSRP ನಂಬರ್ ಪ್ಲೇಟ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಈ ಗಡುವಿನೊಳಗಡೆ ತಾವೆಲ್ಲರೂ ತಮ್ಮ ವಾಹನಗಳಿಗೆ ಸಂಬಂಧಪಟ್ಟಂತೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ. ಮತ್ತು ಯಾವುದೇ ಅಡೆತಡೆಗಳಿದ್ದರೂ ಸಾರಿಗೆ ಇಲಾಖೆ ವತಿಯಿಂದಾಗಲಿ ಅಥವಾ ಇನ್ನಿತರೆ ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಕೂಡ ತಾವು ಸಾರಿಗೆ ಇಲಾಖೆಗೆ ನೇರವಾಗಿ ಭೇಟಿ ಮಾಡುವ ಮುಖಾಂತರ ಒಂದು ಅರ್ಜಿಯನ್ನು ಬರೆದು ಕೊಟ್ಟರೆ ನಿಮಗೆ ತಮ್ಮ ವಾಹನಕ್ಕೆ ಸಂಬಂಧಪಟ್ಟಂಗೆ ಅಥವಾ ತಮ್ಮ RC ಬುಕ್ಗೆ ಸಂಬಂಧಪಟ್ಟಂಗೆ ಏನೇ ನ್ಯೂನತೆಗಳಿದ್ದನ್ನು ಅವರು ಸರಿಪಡಿಸ್ಕೊಡ್ತಾರೆ. ಮತ್ತು ಈ ಬಾರಿಯ ವಿಸ್ತರಣೆ ಕೊನೆಯದಾಗಿ ಅಂತ ಹೇಳಿ ಸಾರಿಗೆ ಸಚಿವರು ಕೂಡ ಮೊನ್ನೆ ನಾವೊಂದು ಸಭೆಯಲ್ಲಿ ಭಾಗವಹಿಸಿದಾಗ ಹೇಳಿದ್ರು. ಹಾಗಾಗಿ ದಯಮಾಡಿ ತಾವೆಲ್ಲರೂ ಸೆಪ್ಟೆಂಬರ್ 15ರವರೆಗೂ ಏನು ಗಡುವನ್ನು ವಿಸ್ತರಣೆ ಮಾಡಿದ್ದಾರೆ ಅದರೊಳಗಾಗಿ ತಾವೆಲ್ಲರೂ ತಮ್ಮ ವಾಹನಗಳಿಗೆ HSRP ನಂಬರ್ ಪ್ಲೇಟ್ನ ಅಳವಡಿಸ್ಕೊಳ್ಳಿ. ಮತ್ತು ಮುಂದೆ ಆಗುವಂತಹ ಯಾವುದೇ ರೀತಿಯ ಅನಾಹುತಗಳಿಗೆ ಅಥವಾ ಯಾವುದೇ ದಂಡ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವೆಲ್ಲರೂ ಎಚ್ಚೆತ್ಕೋಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.